ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರೆಲ್ಲ ಈ ಬಾರಿ ಕೇಂದ್ರ ಲೋಕಸೇವಾ ಆಯೋಗದ ಪೂರ್ವಭಾವಿ ಪರೀಕ್ಷೆಯನ್ನು ಬರೀತಾ ಇದ್ದೀರಾ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಆ್ಯಂಡ್ ಎಲ್ಲರೂ ಕೂಡ ಈಗ ಆಲ್ರೆಡಿ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಕೆಲವರಿಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೂ ಕೂಡ ಕೆಲವೊಂದಿಷ್ಟು ಗೊಂದಲಗಳಿದೆ. ತುಂಬ ಜನ ಕೇಳ್ತಾ ಇದ್ರು, ಇದು ನಮ್ಮದು ಫಸ್ಟ್ ಅಟೆಂಪ್ಟ್ ಸರ್, ಸೊ ನಾವು ಫಸ್ಟ್ ಅಟೆಂಪ್ಟ್ ಬರೀತಾ ಇದ್ದೀವಿ, ಡಾಕ್ಯುಮೆಂಟ್ಗಳೆಲ್ಲ ಈ ಬಾರಿ ಹೊಸದಾಗಿ ತುಂಬ ಪ್ರೊಸೀಜರ್ ಇತ್ತು, ಅಪ್ಲಿಕೇಶನ್ ಹಾಕೋದಕ್ಕೆ ಎಷ್ಟೋ ಜನ ಆಗದೆ ಬಿಟ್ಟಿದ್ದಾರೆ, ಆ ರೀತಿ ಇತ್ತು. ಸೊ ಈಗ ಅಡ್ಮಿಟ್ ಕಾರ್ಡ್ ಬಂದಾದ ಮೇಲೆ ನೀವು ಏನೆಲ್ಲ ದಾಖಲಾತಿಗಳನ್ನ ರೆಡಿ ಇಟ್ಕೋಬೇಕು ಅಂತಂದರೆ, ನಿಮ್ಮದೊಂದು ಒರಿಜಿನಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಲೈಕ್ ವೋಟರ್ ಐ ಡಿ ಅಥವಾ ಒಂದು ಆಧಾರ್ ಕಾರ್ಡ್ ಇರಬೇಕು. ಆ್ಯಂಡ್ ನೀವು ಅರ್ಜಿ ಸಲ್ಲಿಸುವಾಗ ಏನು ಫೋಟೋ ಕೊಟ್ಟಿರ್ತೀರ ಆ ಒಂದು ಫೋಟೋ ಇರಬೇಕು ನಿಮ್ಮ ಹತ್ರ, ಎಕ್ಸ್ಟ್ರಾ ಒಂದೆರಡು ಫೋಟೋ ಇರಲಿ. ಅದಾದಮೇಲೆ ಅಡ್ಮಿಟ್ ಕಾರ್ಡ್ ಇರಬೇಕು. ಇನ್ನು ಡ್ರೆಸ್ಸಿಂಗ್ ಕೋಡ್ ಬಗ್ಗೆ ಅದು ಇದು ಯಾವುದೇ UPSC ಯಾವುದೇ ರೀತಿಯಾದಂಥ ರೂಲ್ಸ್ಗಳಿಲ್ಲ, ನೀವು ಯಾವುದಾದ್ರೂ ವೇರ್ ಮಾಡ್ಕೊಂಡು ಹೋಗ್ಬೋದು, ಅದೇನು ಸಮಸ್ಯೆಗಳಿಲ್ಲ. ಬಟ್ ಯಾವುದೇ ಬೆಲೆ ಬಾಳುವಂಥ ವಸ್ತುಗಳನ್ನು, ಈಗ ಸ್ಮಾರ್ಟ್ ವಾಚ್ ಈ ರೀತಿ ಡಿಜಿಟಲ್ ಮೊಬೈಲ್ಗಳನ್ನು ಅದನ್ನು ತೆಗೆದುಕೊಂಡು ಹೋಗೋಂಗಿಲ್ಲ ಎಕ್ಸಾಮ್ ಹಾಲ್ಗೆ. ಬಟ್ ನೀವು ನಿಯರ್ ಬೈಯಲ್ಲಿ ಹೋಗ್ಬಿಟ್ಟು ಎಕ್ಸಾಮ್ ಸೆಂಟರ್ ಹತ್ತಿರ ನಿಮಗೆ ವ್ಯವಸ್ಥೆ ಇರುತ್ತೆ, ಇಟ್ಕೋಬೋದು ಅಲ್ಲಿ. ಆ್ಯಂಡ್ ಯಾರು ಕೂಡ ನರ್ವಸ್ ಆಗಬೇಡಿ. ಇನ್ನೊಂದು ವಿಷಯ ಅಂತಂದರೆ, ಫಸ್ಟ್ ಅಟೆಂಪ್ಟ್ ಬರೀತಾ ಇರೋರಿಗೆ ನನ್ನ ಸಲಹೆ ಇಷ್ಟೇ, ಕಾಂಪಿಟೇಷನ್ ಅನ್ನೋದು UPSCಲಿ ಕಡಿಮೆ ಅಂತೂ ಇಲ್ಲ, ಆಯಿತಾ. ಕೆಲವರು ಟ್ರಯಲ್ ಮಾಡೋಣ ಅನ್ನೋ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಇದು ಟ್ರಯಲ್ ಮಾಡುವಂಥ ಪರೀಕ್ಷೆ ಅಲ್ಲ, ಏನೋ ಒಂದು ಬರೆದು ನೋಡೋಣ ಹೆಂಗಿರುತ್ತೋ, ಅದು ಯಾವುದೇ ಕಾರಣಕ್ಕೂ ಅದು ಕೈ ಹಿಡಿಯಲ್ಲ ಇಲ್ಲಿ. ಇದು ಬೇರೆ ಎಕ್ಸಾಮ್ಗಳಲ್ಲಿ ಏನೋ ಆಗ್ಬೋದು, ಬಟ್ ಲಕ್ ಫ್ಯಾಕ್ಟರ್ ಅನ್ನೋದು ಕೇವಲ 1% ಅಷ್ಟೇ ಇಲ್ಲಿ. ನೀವೇನೋ ಟ್ರಯಲ್ ಮಾಡ್ತೀನಿ ಅಂದರೆ ಸುಮ್ಮನೆ ಒಂದು ಅಟೆಂಪ್ಟ್ ಕಳ್ಕೊಳ್ತೀರಾ. ಈಗ ಅದರಲ್ಲೂ GM ಕ್ಯಾಂಡಿಡೇಟ್ಸ್ಗೆ ಇರೋದೇ 6 ಅಟೆಂಪ್ಟು. ನೀವು ಒಂದು ಅಟೆಂಪ್ಟ್ ಕಳ್ಕೊಂಡ್ರೂ ಕೂಡ ನಿಮಗೆ ಎಷ್ಟು ಅದರದ್ದು ವ್ಯಾಲ್ಯೂ ಅಂತಂದರೆ, ಅದನ್ನು ಯಾರಾದರೂ ಈಗ ಒಂದು ಅಟೆಂಪ್ಟು ಕೊನೆಗೆ ಈಗೆಲ್ಲ ಫೈನಲ್ ಅಟೆಂಪ್ಟ್ ಮುಗಿಸಿರೋರನ್ನ ಹೋಗಿ ಕೇಳಿ, ಅವ್ರು ಹೇಳ್ತಾರೆ ನಮಗೆ ಈಗ ಕೊಟ್ಟರೆ ಬರೆದು ಪಾಸ್ ಮಾಡ್ತೀವಿ ಅನ್ನೋ, ಬಟ್ ನಮ್ಗೆ ಅಟೆಂಪ್ಟೇ ಇಲ್ಲ ಅಂತ. ಸದ್ಯಕ್ಕೆ UPSC ಇದು ಮತ್ತೆ ನೆಕ್ಸ್ಟ್ ಇಯರ್ದು ಕೂಡ ಆಲ್ರೆಡಿ ಡೇಟ್ ಫಿಕ್ಸ್ ಆಗಿದೆ, ಆ್ಯನ್ಯುವಲ್ ಕ್ಯಾಲೆಂಡರ್ ಬಿಟ್ಟಿದ್ದಾರೆ. ಸೊ ನಿಮ್ಗೆ ಆಗಿಲ್ಲ ಅಂತಂದರೆ, ಇನ್ ಕೇಸ್ ಸ್ಟ್ರೆಸ್ ಆಯಿತು, ಇಲ್ಲ ನನ್ನ ಪ್ರಿಪ್ರೇಷನ್ ಏನೋ ಒಂಚೂರು ಗೊಂದಲ ಆಗ್ತಾಯಿದೆ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡಿ ನೆಕ್ಸ್ಟ್ ಅಟೆಂಪ್ಟ್ ಕೊಡಿ. ಬಟ್ ಆದರೆ ಸುಮ್ಮನೆ ಗೊಂದಲದಲ್ಲಿ ಏನೋ ಮಾಡೋಕ್ಕೆ ಹೋಗಿ ಅಟೆಂಪ್ಟ್ ಕೊಟ್ಬಿಡ್ತೀನಿ. ಇನ್ ಕೇಸ್ ನೀವು ಪರೀಕ್ಷಾ ಕೇಂದ್ರದ ಒಳಗಡೆ ಹೋಗಿ ಕೂತ್ಕೊಂಡು ಯಾವುದೇ ರೀತಿ ರಿಜಿಸ್ಟರ್ ನಂಬರ್ ಬರೀದೆ ಬಂದರೂ ಕೂಡ ನಿಮ್ಮದು ಅಟೆಂಪ್ಟ್ ಕನ್ಸಿಡರ್ ಆಗೋಲ್ಲ. ಇನ್ ಕೇಸ್ ನೀವು ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿದ್ರಿ ಅಂತಂದರೆ ಬುಕ್ಲೆಟಲ್ಲಿ ಮುಗೀತು ಅಲ್ಲಿಗೆ. ಸೊ ಹಾಗೆ ಯಾರೂ ಕೂಡ ಗೊಂದಲಕ್ಕೆ ಒಳಗಾಗಿ ತರಾತುರಿಯಲ್ಲಿ ಪ್ರಿಪ್ರೇಷನ್, ಈಗ ತುಂಬ ಜನ ಪೋಸ್ಟ್ಪೋನ್ ಆಗುತ್ತೆ ಅಂತ ಕಾಯ್ತಾ ಇದ್ರಿ, ಕಾರಣ ಇಂಡಿಯಾ ಪಾಕಿಸ್ತಾನ ವಾರದಿಂದ ಬಾರ್ಡರ್ ಸ್ಟೇಟ್ಗಳಲ್ಲಿ ಅಭ್ಯರ್ಥಿಗಳಿಗೆ ಸಮಸ್ಯೆ ಆಯಿತು ಓದೋದಕ್ಕೆ ಅಂತ ಪೋಸ್ಟ್ಪೋನ್ ಮಾಡ್ತಾ ಇದ್ರೇನೋ, ಇನ್ ಕೇಸ್ ಯುದ್ಧ ಪರಿಸ್ಥಿತಿ ಮುಂದುವರೆದಿದ್ದರೆ. ಬಟ್ ಅದಾಗಲಿಲ್ಲ. ಸೊ ಅದಕ್ಕೆ ಅವರು ಆ್ಯಸ್ ಇಟ್ ಈಸ್ ಪರೀಕ್ಷೆನ ನಡೆಸಿದ್ರು. UPSC ಒಂದು ಬ್ಯೂಟಿ ಏನಂತಂದರೆ, ಅವ್ರು ಯಾವ ಡೇಟ್ ಹೇಳ್ತಾರೋ ಆ ಡೇಟಲ್ಲಿ ಎಕ್ಸಾಮ್ ಮಾಡಿಬಿಡ್ತಾರೆ, ಯಾವ ಡೇಟ್ ಹೇಳ್ತಾರೋ ಆ ಡೇಟಲ್ಲಿ ರಿಸಲ್ಟ್ ಬಿಟ್ಬಿಡ್ತಾರೆ. ಸೊ ಅದಕ್ಕೆ ಪ್ರತಿ ವರ್ಷ ಕೂಡ ಅಟೆಂಪ್ಟ್ ಸಿಗೋದು ಒಂದು ಪರೀಕ್ಷೆ ಯಾವುದಾದ್ರೂ ಇದೆ ಅಂತಂದರೆ ಅದು UPSC ಮಾತ್ರ. ತುಂಬ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋರಿಗೆ ಖಂಡಿತವಾಗಿ ಇಲ್ಲಿ ಅವಕಾಶ ಇದೆ. ಆದ ಕಾರಣ UPSCಯ ಫಸ್ಟ್ ಅಟೆಂಪ್ಟ್ ಕೊಡ್ತಾ ಇರೋರು ಡ್ರೆಸ್ಸಿಂಗ್ ಕೋಡು ಅದು ಇದು ಯಾವುದೂ ತಲೆ ಕೆಡಿಸ್ಕೊಬೇಡಿ. ಆಮೇಲೆ ಅಡ್ಮಿಟ್ ಕಾರ್ಡನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಡ್ಮಿಟ್ ಕಾರ್ಡಲ್ಲಿ ಏನಾದರೂ ಎಕ್ಸಾಮ್ ಸೆಂಟರ್ ಕೋಡ್ ಇರುತ್ತೆ, ಸಬ್ ಕೋಡ್ ಇರುತ್ತೆ, ಸ್ವಲ್ಪ ಕ್ಲೀನಾಗಿ ನೋಡಿ ಯಾವ ಕಾಲೇಜು ಏನು. ಬೆಳಗ್ಗೆ ಹೋಗಿ ಮಾರ್ನಿಂಗ್ ನೀವು ಅಲ್ಲಿ ಎಕ್ಸಾಮ್ ಸೆಂಟರ್ ಹತ್ರ ಹೋದ ತಕ್ಷಣ ನಿಮ್ಮದು ರಿಜಿಸ್ಟರ್ ನಂಬರ್ನ ಹಾಕಿರ್ತಾರೆ ಬೋರ್ಡಲ್ಲಿ, ನೀಟಾಗಿ ನೋಡಿಕೊಂಡು ರೂಮ್ ನಂಬರ್ ನೋಡಿಕೊಂಡು ಬಿಫೋರ್ ಒಂದು 30 ಮಿನಿಟ್ಸ್ ನೀವು ರಿಪೋರ್ಟಿಂಗ್ ಅಲ್ಲಿಗೆ ಹೋಗಬೇಕು. ಈಗ 9:30ಗೆ ಪೇಪರ್ ಸ್ಟಾರ್ಟ್ ಅಂದರೆ ಒಂದು 9 o'clock ನೀವು ಅಲ್ಲಿ ಮಾರ್ನಿಂಗ್ ಪೇಪರ್ಗೆ ಇರಬೇಕು. ಆಫ್ಟರ್ನೂನು ಕೂಡ ಅಷ್ಟೇ, ಸ್ವಲ್ಪ ಕ್ವಿಕ್ಕಾಗಿ ಹೋಗಿ ರಿವಿಸನ್ ಮಾಡ್ಕೊಳ್ಳಿ. ಲಾಸ್ಟ್ ಇನ್ನು ಉಳಿದಿರೋದೇ 8 days. ಆಲ್ಮೋಸ್ಟ್ ಎಲ್ಲರೂ ಕೂಡ UPSCಯ ಪರೀಕ್ಷೆಗೆ ಎದುರೋದು ಯಾಕಂತಂದರೆ CSATಗೆ ಪ್ರಿಲಿಮ್ಸಲ್ಲಿ GS1 ಹೇಗೋ ಮಾಡಿಬಿಡ್ತಾರೆ, ಜನರಲ್ ಸ್ಟಡಿ ಪೇಪರ್ 1. ಬಟ್ CSAT ಇದೆಯಲ್ಲ, ಇದು ಎಲ್ಲರಿಗೂ ಎಲಿಮಿನೇಟ್ ಮಾಡುವಂಥ ಒಂದು ಪತ್ರಿಕೆ. ಎಲ್ಲರನ್ನೂ ಕೂಡ ಹಿಡಿದಿಡೋದೇ ಇಲ್ಲಿ. ನೀವು ಜಸ್ಟ್ ಒಂದು 66 ಅಂಕ ತೆಗೆದುಕೊಳ್ಳೋದಕ್ಕೆ ನಿಮಗೆ ಎಷ್ಟು ಕಷ್ಟ ಆಗುತ್ತೆ. ಕಾರಣ ಇಷ್ಟೇ, ಆ ಒಂದು ಪೇಪರ್ನ ಕಠಿಣತೆ ತುಂಬ ಕಠಿಣತೆ ಇರುತ್ತೆ. ಸೊ ಅದಕ್ಕೆ CSAT ಪತ್ರಿಕೆಯನ್ನು ಆದಷ್ಟು ಈ ಫೈನಲ್ ಒಂದು 8-9 ದಿನದಲ್ಲಿ CSAT ಪೇಪರ್ಗಳನ್ನ ಸಾಲ್ವ್ ಮಾಡಿ. ಅದರಲ್ಲೂ ನಮ್ಮ ಇನ್ಸೈಟ್ನ ಟೆಸ್ಟ್ ಸೀರೀಸ್ ಇದೆ, ಸೊ ಅದು ಕೂಡ ಹಲವಾರು ಟೆಸ್ಟ್ ಪೇಪರ್ಸ್ ಸಿಗುತ್ತೆ ನಿಮಗೆ, ಮಾಡಲ್ ಪೇಪರ್ಸು ತೆಗೆದುಕೊಂಡು ಸಾಲ್ವ್ ಮಾಡಿ. ಯಾರು ಕೂಡ ಕರೆಂಟ್ ಅಫೇರ್ಸ್ ಅಷ್ಟೇ ಲಾಸ್ಟ್ ಒಂದು 8 ಡೇಸಲ್ಲಿ ಕರೆಂಟ್ ಅಫೇರ್ಸ್ದು ನೀವು ಏನೇನು ನೋಟ್ಸ್ ಮಾಡಿರ್ತಾರೆ ಕೆಲವರು, ನೋಟ್ಸ್ ರಿವಿಸನ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಹೆಚ್ಚಿಗೆ ನೀವೇನು ಮಾಡುವಂಥ ಅವಶ್ಯಕತೆ ಏನಿಲ್ಲ. ಬಟ್ ನಾನು ಹೇಳೋದಿಷ್ಟೇ, ಮೇನ್ಸ್ಗೆ ತಯಾರಿ ಇಲ್ಲದೆ ಬರೀ ನಾವು ಪ್ರಿಲಿಮ್ಸ್ ಕೊಡ್ತೀನಿ ಆಮೇಲೆ ಮೇನ್ಸ್ ಓದ್ತೀನಿ ಅನ್ನೋದು ಕೂಡ ತುಂಬ ಕಷ್ಟನೇ. ಬಿಕಾಸ್ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆ. ಪ್ರಿಲಿಮ್ಸ್ ಆದಮೇಲೆ ಸಡನ್ನಾಗಿ ನಾನು ಮೇನ್ಸ್ ಹೋಗಿ ಬರೆದು ಬಿಡ್ತೀನಿ ಅಂತ ಅನ್ನೋ ಧೈರ್ಯ ಮಾಡೋದಕ್ಕೆ ಇದು ನಾರ್ಮಲ್ ಎಕ್ಸಾಮ್ ಅಂತೂ ಅಲ್ಲ, ಆಯಿತಾ. ತುಂಬ ಶ್ರಮಪಟ್ಟು ತುಂಬಾ ಶ್ರದ್ಧೆ ಇಟ್ಟಂಥ ಅಭ್ಯರ್ಥಿಗಳು ಕೂಡ ಇದರಲ್ಲಿರ್ತಾರೆ. ನಾವು 14 ಲಕ್ಷ ಜನ ಪ್ರಿಲಿಮ್ಸ್ ಬರೆದ್ರೂ ಕೂಡ 14,000 ಜನ ಕ್ವಾಲಿಫೈ ಆದರು. ಮುಖ್ಯ ಪರೀಕ್ಷೆಗೆ ಓದಂಥವ್ರು ಎಲ್ಲರಲ್ಲೂ ಕೂಡ ಅಗಾಧವಾದ ಪ್ರತಿಭೆನೇ ಇರುತ್ತೆ. ಆ್ಯಂಡ್ ಈವನ್ ಪ್ರಿಲಿಮ್ಸಲ್ಲಿ ಡಿಸ್ಕ್ವಾಲಿಫೈ ಆದವರು ಕೂಡ ಯಾರು ವೇಸ್ಟ್ ಅಂತಲ್ಲ. UPSC ಪರೀಕ್ಷೆಗೆ ಅಟೆಂಡ್ ಆಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಒಂದು ಸ್ಟ್ಯಾಂಡರ್ಡ್ ಆಫ್ ನಾಲೆಜ್ ಇದ್ದೇ ಇರುತ್ತೆ. ಕೆಲವರೆಲ್ಲ ಒಂದಿಷ್ಟು ಜನ ಸುಮ್ಮನೆ ಅಟೆಂಪ್ಟ್ ಕೊಡೋಣ ಅಂತ ಕೊಡ್ತಾ ಇರ್ಬೋದು.
ಬಟ್ ಆ ಮಟ್ಟದ ನಾಲೆಜ್ ಇರೋರೇ ಇಲ್ಲಿ ಸ್ಪರ್ಧೆಗೆ ಇಳಿದಿರ್ತಾರೆ. ಸೊ ಅದಕ್ಕೆ ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು, ಒಂದು ಎಚ್ಚರಿಕೆಯಿಂದನೇ ಪರೀಕ್ಷೆಯನ್ನು ಅಟೆಂಡ್ ಮಾಡಬೇಕು. ಸೊ ನನ್ನ ಕಡೆಯಿಂದ ಇಷ್ಟು ಒಂದು ಚಿಕ್ಕ ಸಜೆಷನ್ ನಿಮಗೆ, ಯಾರೆಲ್ಲ ಫಸ್ಟ್ ಅಟೆಂಪ್ಟ್ ಕೊಡ್ತಾ ಇದ್ದೀರಾ. ಸೊ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಧನ್ಯವಾದಗಳು.